ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಈ ಕುಟುಂಬ ಪ್ರಾರ್ಥನೆಗೆ ನಿಮ್ಮೆಲ್ಲರಿಗೂ ಪೂರ್ಣ ಹೃದಯದಿಂದ ವಂದಿಸುವರಾಗಿದ್ದೇವೆ. ದೇವರು ಇವತ್ತು ನಿಮ್ಮೊಂದಿಗೆ ಮುಂಜಾನೆ ವೇಳೆಯಲ್ಲಿ ಮಾತನಾಡೋದಕ್ಕೆ ಇಷ್ಟಪಡುವರಾಗಿದ್ದಾರೆ. ನಾವೆಲ್ಲರೂ ಕುಟುಂಬವಾಗಿ ಸೇರಿ ಸ್ವಲ್ಪ ಸಮಯ ಯೇಸು ಕ್ರಿಸ್ತನನ್ನು ಆರಾಧಿಸೋಣ, ಸ್ತುತಿಸೋಣ. ಇವತ್ತಿನ ಕೆಲಸವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಾವು ಸ್ವಲ್ಪ ಸಮಯ ಕರ್ತನನ್ನು ಆರಾಧಿಸೋಣವೇ. ಒಂದು ರಾಗವನ್ನು ಹಾಡಿ ಕರ್ತನ ನಾಮವನ್ನು ಸ್ತುತಿಸಿಕೊಳ್ಳೋಣ. ಆಸೆ ಆಸೆ ನಿನ್ನ ಸ್ವರ ಕೇಳುವ ಆಸೆ, ಮಾತನಾಡಯ ಮಾತನಾಡಯ, ನನ್ನೊಂದಿಗೆ ಮಾತನಾಡಯ. ಮಾತನಾಡುವ ಯೇಸುವೆ ನನ್ನೊಂದಿಗೆ ಮಾತನಾಡಯ್ಯ, ಮಾತನಾಡುವ ಯೇಸುವೆ ನನ್ನೊಂದಿಗೆ ಮಾತನಾಡಯ್ಯ, ಮಾತನಾಡಯ್ಯ ಮಾತನಾಡಯ, ನನ್ನೊಂದಿಗೆ ಮಾತನಾಡಯ, ಮಾತನಾಡಯ ಮಾತನಾಡಯ, ನನ್ನೊಂದಿಗೆ ಮಾತನಾಡಯ. ಆಸೆ ಆಸೆ ಕೇಳುವ ಆಸೆ, ಆಸೆ ಆಸೆ ನಿನ್ನ ಸ್ವರ ಕೇಳುವ ಆಸೆ. ದೇವರು ಇವತ್ತು ನಮ್ಮೊಂದಿಗೆ ಮಾತನಾಡುವರಾಗಿದ್ದಾರೆ. ಒಂದು ಸತ್ಯವೇದದಿಂದ ನಾವೆಲ್ಲರೂ ವಾಕ್ಯವನ್ನು ಓದಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ಸಹೋದರಿ ಈ ವಾಕ್ಯವನ್ನು ಓದುವರಾಗಿದ್ದಾರೆ. ಲೂಕ 18:1-8 ಓದುವರಾಗಿದ್ದಾರೆ. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಂದಾನೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು. ಅವನು ದೇವರಿಗೆ ಹೆದರದೆ ಮನುಷ್ಯರನ್ನು ಲಕ್ಷ್ಯ ಮಾಡದೆ ಇದ್ದವನು. ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು. ಆಕೆಯು ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು ಹೇಳಿಕೊಳ್ಳುತ್ತಿದ್ದಳು. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಆಮೇಲೆ ಅವನು, ನಾನು ದೇವರಿಗೆ ಹೆದರುವವನಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವವನಲ್ಲ. ಆದರೂ
ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು. ಇಲ್ಲವಾದರೆ ಈಕೆಯು ಬಂದು ಕಡೆಗೆ ನನ್ನನ್ನು ದಣಿಸಾಳು ಎಂದು ತನ್ನೊಳಗೆ ಅಂದುಕೊಂಡನು. ಸ್ವಾಮಿಯು ಈ ಸಾಮ್ಯವನ್ನು ಹೇಳಿದ ಮೇಲೆ ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡದ್ದನ್ನು ಆಲೋಚಿಸಿಕೊಳ್ಳಿರಿ. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆಯಿಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೇ? ಅವರಿಗೆ ಬೇಗ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ. ಹೀಗಿದ್ದರೂ ಮನುಷ್ಯಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೋ ಅಂದನು. ಆಮೇನ್. ನೋಡಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡೋಣ. ನಮ್ಮ ಕುಟುಂಬದಲ್ಲಿ ಒಬ್ಬರು ಬೇಸರಗೊಳ್ಳದೆ ಪ್ರತಿ ಮುಂಜಾನೆ ವೇಳೆಯಲ್ಲಿ ಈ ಆಸರೆ ಟಿವಿಯನ್ನು ನೋಡುತ್ತಿರುವಂತಹ ದೇವರ ಮಕ್ಕಳೇ, ಏನಪ್ಪಾ ಇವತ್ತು ರಾತ್ರಿ ಎಲ್ಲ ಕೆಲಸ ಮಾಡಿ ಬಂದಿನಿ, ಸುಸ್ತಾಗಿದ್ದೀನಿ ಎಂಬುದಾಗಿ ಮಲಗಿ ಬೇಸರಗೊಂಡು ಹಾಗೆ ಕೆಲಸಕ್ಕೆ ಹೋಗುವುದಕ್ಕಿಂತ ನಿಮ್ಮಲ್ಲಿ ಕೇಳಿಕೊಳ್ಳೋದೇನೆಂದರೆ, ಪ್ರಾರ್ಥನೆ ಜೀವಿತದಿಂದ ನಮ್ಮ ಕೆಲಸವನ್ನು ಪ್ರಾರಂಭ ಮಾಡೋಣ. ನೋಡಿ, ಇಲ್ಲಿ ಈ ವಿಧವೆ ಒಬ್ಬ ನ್ಯಾಯಾಧಿಪತಿ ಹತ್ರ ಅವರಿಗೆ ಹಿಂಸೆ ಮಾಡುತ್ತಿರುವ ವ್ಯಕ್ತಿಗಳಿಂದ ಬಿಡಿಸುವುದಕ್ಕಾಗಿ ದಿನ ಹೋಗಿ ಕಾಡ್ತಾ ಇದ್ದಾಳೆ, ನನಗೆ ನ್ಯಾಯ ಬೇಕು, ನನಗೆ ನ್ಯಾಯ ಬೇಕೆಂಬುದಾಗಿ. ಅದಕ್ಕೆ ಆ ನ್ಯಾಯಾಧಿಪತಿ ಏನ್ ಮಾಡ್ತಾ ಇದ್ದಾನೆ? ನ್ಯಾಯಾಧಿಪತಿ, ಅಯ್ಯೋ ಈ ತಾಯಿಯ ಇದೇನಪ್ಪ ಕಾಟ ಆಯ್ತು, ಮೊದಲಿ ತಾಯಿಯನ್ನು ನಾವು ಇವರ ನ್ಯಾಯವನ್ನು ಮಾಡಿಬಿಡನೆಂಬುದಾಗಿ ಆ ನ್ಯಾಯಾಧಿಪತಿ ಆ ವಿಧವೆಯ ನ್ಯಾಯವನ್ನು ಮೊದಲು ತೀರಿಸುತ್ತಾರೆ. ಹಾಗೆ ನೀನು ಮುಂಜಾನೆ ವೇಳೆಯಲ್ಲಿ ಎದ್ದು ನಿಂತು ದೇವರ ಪಾದದಲ್ಲಿ ಹಿಡಿದು, ಅಪ್ಪ ನೀನು ನನ್ನ ಬಾಳಲ್ಲಿ ಅದ್ಭುತ ಮಾಡಲಿಲ್ಲ ಅಂದ್ರೆ, ಸೂಚಕ ಕಾರ್ಯಗಳನ್ನು ಮಾಡಲಿಲ್ಲ ಅಂದ್ರೆ, ಮಹತ್ ಕಾರ್ಯಗಳನ್ನು ಮಾಡಲಿಲ್ಲ ಅಂದ್ರೆ ನಾನು ನಿನ್ನ ಪಾದವನ್ನು ಬಿಡೋದಿಲ್ಲ ಎಂಬುದಾಗಿ ದೇವರ ಪಾದವನ್ನು ಬಿಗಿಯಾಗಿ ಹಿಡಿದುಕೊಳ್ಳೋಣ. ದೇವರಿಂದ ದೇವರ ಸ್ವರವನ್ನು ಕೇಳೋಣ. ಖಂಡಿತವಾಗಿ ಆ ವಿಧವೆಯ ಕಾರ್ಯವನ್ನು ಆ ಶತ್ರುಗಳಿಂದ ಬಿಡಿಸಿ ನ್ಯಾಯವನ್ನು ಒದಗಿಸಿಕೊಟ್ಟ ನ್ಯಾಯಾಧಿಪತಿಗಿಂತ ರಾಜಾದಿರಾಜ ಯೇಸು ಕ್ರಿಸ್ತನು ನಿನ್ನ ಬಾಳಲ್ಲಿ ಮಹತ್ ಕಾರ್ಯಗಳನ್ನು ಮಾಡುವ ದೇವರಾಗಿದ್ದಾನೆ. ನೀನು ಕೇಳ್ತಾ ಇರೋದು ತಡವಾಗಿರಬಹುದು, ಇನ್ನೂ ಬಂದಿಲ್ಲ, ಆದರೆ ನಿನ್ನ ಪ್ರಾರ್ಥನೆಯಲ್ಲಿ ಬೇಸರ ಬೇಡ, ಬೇಸರಗೊಳ್ಳದೆ ಪ್ರಾರ್ಥಿಸು. ನಿನ್ನ ಕುಟುಂಬದಲ್ಲಿ ದೇವರು ಖಂಡಿತವಾಗಿ ತಡವಾಗಿ ಕೊಡೋದಾದ್ರೂ ಅದು ಶ್ರೇಷ್ಠವಾಗಿ ಕೊಡುವನಾಗಿದ್ದಾನೆ. ಪರಲೋಕದ ಸುವರಗಳನ್ನು ಈ ಮುಂಜಾನೆ ಜಾವದಲ್ಲಿ ದೇವರು ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಸುರಿಸುವನಾಗಿದ್ದಾನೆ. ಈ ವಿಧವೆ ಮಾಡಿದ ಹಾಗೆ ನಾವು ಕೂಡ ಬೇಸರಗೊಳ್ಳದೆ ಪ್ರತಿ ಉದಯ ಕಾಲದಲ್ಲಿ ದೇವರನ್ನು ಹುಡುಕೋಣ, ದೇವರ ಸ್ವರವನ್ನು ಕೇಳೋಣ. ಆ ಮತ್ತೊಂದು ಸರಿ ಆಸೆ ಆಸೆ ನಿನ್ನ ಸ್ವರವ ಕೇಳುವ ಆಸೆ ಎಂಬ ಒಂದು ಹಾಡನ್ನು, ಆ ಕೋರಸನ್ನು ಹಾಡಿ ನಾವೊಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಓ ಆಸೆ ಆಸೆ ನಿನ್ನ ಸ್ವರ ಕೇಳುವ ಆಸೆ, ಮಾತನಾಡಯ ನನ್ನೊಂದಿಗೆ ಮಾತನಾಡಯ ಕೂತಿರುವ ಜಾಗದಲ್ಲಿ ಕೈಗಳನ್ನು ಎತ್ತುತ್ತಾ ಕಣ್ಣು ಮುಚ್ಚಿ ನಾವು ವೇಳೆಲ್ಲ ಮನೆಯಲ್ಲಿಯೇ ಈ ಮಾತನ್ನು ಹೇಳೋಣ. ಆಸೆ 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 ಸ್ವರ ಕೇಳುವ ಆಸೆ, ಸ್ವರ ಕೇಳುವ ಆಸೆ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಇವತ್ತು ಬೇಸರಗೊಂಡಿರುವಂತಹ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡುವವರಾಗಿದ್ದೇವೆ.
ಆ ವಿಧವೆ ಯಾವ ರೀತಿ ನ್ಯಾಯಾಧಿಪತಿ ಹತ್ರ ಹೋಗಿ ದಿನ ದಿನ ಕಾಡುತ್ತಿದ್ದಳು, ಹಾಗೆ ನಾವು ನಿನ್ನ ಪಾದವನ್ನು ಹಿಡಿದು ಈ ಬೆಳಗಿನ ಜಾವದಲ್ಲಿ ಕೇಳುವರಾಗಿದ್ದೇವೆ, ಬಿಗಿಯಾಗಿ ನಿನ್ನ ಪಾದವನ್ನು ಹಿಡಿಯುವರಾಗಿದ್ದೇವೆ. ಓ ಕರ್ತನಾದ ದೇವರೇ, ನಮ್ಮ ಕುಟುಂಬಕ್ಕೆ ತಡೆಯಾಗಿರುವ ಎಲ್ಲಾ ಆಶೀರ್ವಾದದ ಬಾಗಿಲುಗಳು ಈಗಲೇ ಮುಂಜಾನೆ ವೇಳೆಯಲ್ಲಿ ತೆರೆಯಲ್ಪಡಲಿ ಸ್ವಾಮಿ. ಎಲ್ಲ ಅಡೆತಡೆಗಳನ್ನು ಹೊಡೆಯುವರಾಗಿದ್ದೇವೆ. ಕರ್ತನಾದ ದೇವರೇ, ನಮ್ಮ ಕುಟುಂಬದಲ್ಲಿ ಬರಬೇಕಾಗಿರುವಂತ ಎಲ್ಲಾ ಆಶೀರ್ವಾದಗಳನ್ನು ಇವತ್ತೇ ನೀವು ದಯಪಾಲಿಸುವುದಕ್ಕಾಗಿ, ಯಾವ ಯಾವ ಕೆಲಸಗಳು ಅರ್ಥಕ್ಕೆ ನಿಂತು ಹೋಗಿದೆಯೋ ಅದೆಲ್ಲ ಪೂರ್ತಿಯಾಗಿ ಸಂಪೂರ್ಣವಾಗಿ ಮುಗಿಯುವ ಹಾಗೆ ಮಾಡುವ ಸರ್ವಶಕ್ತನೇ ನಿನಗೆ ಮಹಿಮೆ ಉಂಟಾಗಲಿ. ಎಲ್ಲವೂ ನಿನ್ನ ಕೈಯಲ್ಲಿ ಕೊಡುತ್ತಾ ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇವೆ ತಂದೆ. ಆಮೆನ್, ಆಮೆನ್. ಖಂಡಿತವಾಗಿ ದೇವರು ನಮ್ಮ ಬಾಳಲ್ಲಿ ಉನ್ನತವಾದ ಕೆಲಸವನ್ನು ಮಾಡುವರಾಗಿದ್ದಾನೆ. ಆತನು ಮಹಿಮೆಗೆ ಯೋಗ್ಯನಾಗಿದ್ದಾನೆ, ಸ್ತುತಿಗೆ ಪಾತ್ರನಾಗಿದ್ದಾನೆ. ಇವತ್ತಿನ ಪ್ರಾರ್ಥನೆ ಖಂಡಿತವಾಗಿ ದೇವರು ಕೇಳಿದ್ದಾರೆ ಎಂಬುದಾಗಿ ನಂಬುವರಾಗಿದ್ದೇವೆ. ನಿಮ್ಮ ಕುಟುಂಬದಲ್ಲಿ ಆಶೀರ್ವಾದಗಳು ಯಾವುದ್ಯಾವುದು ಅಡೆತಡೆಯಾಗಿದೆಯೋ ಅವೆಲ್ಲವೂ ನಿಮ್ಮನ್ನು ಹುಡುಕಿಕೊಂಡು ಬರುವಂಥದ್ದಾಗಿದೆ. ನಾಳಿನ ಕುಟುಂಬ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಬಿಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್.